ಈ ಸಫಾರಿ ನಿರ್ಬಂಧದ ಬಗ್ಗೆ ಒಂದು ಚಿಕ್ಕ ಡೀಟೇಲಿಂಗ್ ಕೊಡ್ಬೋದಾ ನೀವು? ಸಫಾರಿ ನಿರ್ಬಂಧ ಅಂತ ಶುರುವಾಗಿದ್ದು ಒಂದು ಅವೈಜ್ಞಾನಿಕ ಅನ್ನೋದು ವಾಸ್ತವ. ಹುಲಿ ದಾಳಿ ಆಗ್ತಿರುವ ಹೆಡಿಯಾಳ ಪ್ರಾಂತ್ಯಕ್ಕೂ ಬಂಡೀಪುರ ಮತ್ತು ನಾಗರಹೊಳೆಗೂ 50 ಕಿಲೋಮೀಟರ್ ದೂರ ಇದೆ. ಅಭಯಾರಣ್ಯ ಇರ್ಬೋದು ಅಥವಾ ಹುಲಿ ಪ್ರಾಜೆಕ್ಟ್ಸ್ ಏನಿದಾವಲ್ಲ, ಟೈಗರ್ ಪ್ರಾಜೆಕ್ಟ್ಸ್, ಅಲ್ಲಿಯ 20% ಅರಣ್ಯವನ್ನು ಸಫಾರಿ ಅಥವಾ ಪ್ರವಾಸೋದ್ಯಮ ಈ ಥರ ಚಟುವಟಿಕೆಗಳಿಗೆ ಬಳಸ್ಕೋಬೋದು ಅಂತೇಳಿ ಹಲವಾರು ಸುಪ್ರೀಂ ಕೋರ್ಟ್ದು ಆರ್ಡರ್ಸ್ ಇದೆ. IFS ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದ ತಕ್ಷಣ IFS ವಲಯದಲ್ಲಿರುವ ಲಾಬಿ ಮಿನಿಸ್ಟ್ರಿಗೂ ಒಂದು ತಿಕ್ಕಾಟ ಶುರುವಾಗುತ್ತೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಂದು ತಿಕ್ಕಾಟ ಇದ್ದೇ ಇರುತ್ತೆ. ಅವರಿಗೆ ಅದೊಂದು ಅಧಿಕಾರ ಇದೆ. ಅದು ಈಗ ಅರಣ್ಯ ಪ್ರದೇಶ ಜಾಸ್ತಿ ಆಗಿಲ್ಲ, ಕಡಿಮೆ ಆಗಿದೆ. ಅರಣ್ಯ ಪ್ರದೇಶದೊಳಗಡೆ ವಾಸಿಸುವ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈ 3 months ಅಲ್ಲಿ ಏನಾದ್ರು ಬರೀ ಅದನ್ನೇ ಯೋಚನೆ ಮಾಡ್ತಾ ಇದಾರ? ಬ್ಯಾನ್ ಮಾಡ್ಕೊಂಡು ಯೋಚನೆ ಮಾಡೋಣ ಅಂತ ಏನಾದ್ರು ಮಾಡ್ತಾ ಇರ್ಬೋದು? ಅಲ್ಲಿ ಈಗಲೂ ಕೂಡ ಅಲ್ಲಿ ಕಾಮಗಾರಿ ನಡೀತಾ ಇದೆ. ಓಕೆ, ಅಲ್ಲಿ ಲಾಂಟೆನ ಕೀಳಕ್ಕೆ ಹೋಗಿದ್ದಾರೆ. ಇದೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಅಲ್ಲಿ ಲಾಂಟೆನ ಕಳೆ ಬರುತ್ತೆ. ಅದನ್ನು ತೆಗೆಯೋದಕ್ಕೆ ಹೋದಾಗ ಏನು ಮಾಡಿದ್ರು, ಅದನ್ನ ಕಳೆ ತೆಗೆಯೋ ಅಗತ್ಯ ಇಲ್ಲ. ಒಂದು ಅದು ಕಾಡಲ್ಲಿ ಬೆಳೆದಿದೆ, ಕಾಡೆ ಅದನ್ನ ನೋಡ್ಕೊಳುತ್ತೆ. ಇವ್ರೇನು ಮಾಡಿದ್ರು, ಆ ಲಾಂಟೆನ ತೆಗೆಯೋದಕ್ಕೆ ಹೋಗಿ ಹುಲಿ ಮತ್ತು ಜಿಂಕೆಗಳು ಅಡಕ್ಕಣೋದಕ್ಕಿರುವ ಪೊದೆಗಳನ್ನು ನಿರ್ಮೂಲನೆ ಮಾಡಿಬಿಟ್ರು. ಅದರಿಂದ ಹುಲಿ ಈಸಿಯಾಗಿ ಎಕ್ಸ್ಪೋಸ್ ಆಯ್ತು ಹೊರಗಡೆಗೆ. ಆಮೇಲೆ ಅಲ್ಲಿ ಆಹಾರ ಸಿಗ್ತಾ ಇಲ್ಲ ಅಥವಾ ಜಿಂಕೆ ಅದಕ್ಕೆ ಪ್ರೇ ಸಿಗ್ತಾ ಇಲ್ಲ ಅಂದ ತಕ್ಷಣ ಮೆಲ್ಲಕ್ಕೆ ಹೊರಗಡೆ ಬರೋಕ್ಕೆ ಶುರು ಮಾಡ್ತಾ ಇದೆ. ಅದು ಇವತ್ತಿನ ಸಮಸ್ಯೆ ಕಾರಣ. ಓಕೆ, ಸೊ ಈಗ ಆಲ್ಮೋಸ್ಟ್ 3 months ಆಗೋಯ್ತು ಸಫಾರಿ ನಿರ್ಬಂಧ ಆಗಿ. ಆ್ಯಂಡ್ ನೀವು ಗಮನ ಸೆಳೆಯೋ ಪ್ರಯತ್ನ ಮಾಡ್ತಾ 1 ವಾರ ಆಯಿತು, ನಿರಂತರವಾಗಿ ಬರಿತಾ ಇದ್ದೀರಾ. ಬಹುಶಃ ಗಮನಕ್ಕೆ ಬಂದಿರುತ್ತೆ, ಅರಣ್ಯ ಇಲಾಖೆ ಗಮನಕ್ಕೂ ಬಂದಿರುತ್ತೆ, ಪ್ರವಾಸೋದ್ಯಮ ಸಚಿವರ ಗಮನಕ್ಕೂ ಬಂದಿರುತ್ತೆ, ಮುಖ್ಯಮಂತ್ರಿಗಳ ಗಮನಕ್ಕೂ ಬಂದಿರುತ್ತೆ. ಇದು ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತೇಳಿ ಅನ್ಸುತ್ತಾ? ಅಂದರೆ ಇದು ಈ ಬಗ್ಗೆ ಮಾತುಕತೆ ಶುರುವಾಗಿದೆಯಾ? ಆಫೀಸರ್ಸ್ ಮಟ್ಟದಲ್ಲಿ ಮಾತಾಡಿದಾಗ ಅವ್ರು ಹೇಳ್ತಾ ಇರೋದು, ಇಲ್ಲ ಸಫಾರಿನ ಆರಂಭಿಸಬೇಕು ಅನ್ನೋ ಒಂದು ಚಿಂತನೆ ಅಂತೂ ಸರ್ಕಾರದ ಮಟ್ಟದಲ್ಲಿದೆ. ಯಾವಾಗ ಅನ್ನೋದನ್ನು ಅದಕ್ಕೊಂದು ಸ್ಪಷ್ಟನೆ ಸಿಕ್ಕಿಲ್ಲ. ಓಕೆ, ಅದು ಮಿನಿಸ್ಟ್ರಿ ಆಫೀಸಿಂದ IFS ಆಫೀಸರ್ಸು ಬೇರೆ ಬೇರೆ ಹಂತದಲ್ಲಿ ಬರಬೇಕಾಗತ್ತೆ. ಆ ಹಂತಕ್ಕೆ ಬಂದಿದೆ, ಬಟ್ ಅದು ಯಾವಾಗ ಶುಭ ಮುಹೂರ್ತ ಇಡಬೇಕು ಅಂತೇಳಿ ಆಫೀಸರ್ಸ್ ಏನು ಡಿಸೈಡ್ ಮಾಡಿಲ್ಲ ಅಂತ ಅನಿಸುತ್ತೆ. ಓಕೆ, ಸೊ ಈಗ ಅಂದರೆ ಇದು ಡಿಲೇ ಆದಷ್ಟು, ಈಗ ಆಲ್ರೆಡಿ 3 ತಿಂಗಳು ನಾವು ಕಳೆದುಬಿಟ್ಟಿದ್ದೀವಿ. ಇನ್ನೊಂದು 3 ತಿಂಗಳು ಡಿಲೇ ಆಯಿತು ಅಂದರೆ ಬೈ ದ ಟೈಮ್ ಸಫಾರಿಯ ಟೈಮೇ ಮುಗಿದೋಗ್ಬಿಡುತ್ತೆ, ಅಂದರೆ ಅವಧಿ ಮುಗಿದೋಗ್ಬಿಡುತ್ತೆ. ಮತ್ತೆ ಮಳೆಗಾಲ ಶುರು ಆಗುತ್ತೆ. ಟಿಲ್ ಅಕ್ಟೋಬರ್ ನವಂಬರು ಮತ್ತೆ ಸಫಾರಿ ಇಲ್ಲ. ಸೊ ಅಲ್ಲಿ 1 ವರ್ಷ ನಾವು ಸಫಾರಿ ಕಲ್ಚರನ್ನೇ ಕಳೆದಾಕ್ಬಿಡ್ತೀವಿ. ಸೊ ಇದರಿಂದ ಏನು ನಷ್ಟ ಆಗ್ಬೋದು ಅಂತ ಅನ್ಸುತ್ತೆ, ಅಂದರೆ ಆರ್ಥಿಕವಾಗಿ ಆ್ಯಂಡ್ ಪ್ರವಾಸೋದ್ಯಮ ದೃಷ್ಟಿಯಿಂದ? ಈಗ 3 ತಿಂಗಳು ಬ್ಯಾನ್ ಮಾಡಿರೋದಕ್ಕೇ ಲಾಸ್ ಆಗಿದೆ ಆಲ್ರೆಡಿ. ಯಾವ ರೀತಿ ಅಂದರೆ, ಮೊನ್ನೆ ಯಾರೊಬ್ಬ ರೆಸಾರ್ಟ್ ಮಾಲೀಕರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ದೇನು ಅಂದರೆ, ಈ ಫಾರಿನರ್ಸ್ ಎಲ್ಲ 6 months ಮುಂಚೆ ಪ್ಲ್ಯಾನ್ ಮಾಡಿರ್ತಾರೆ. ಒಂದ್ಸರಿ ನಿಮಗೆ ಸಫಾರಿ ಇಲ್ಲ ಕರ್ನಾಟಕದಲ್ಲಿ ಅಂತ ಅವ್ರಿಗೆ ಮನಸ್ಸಿಗೆ ಬಂತು ಅಂದರೆ ಅವ್ರು ಬರಲ್ಲ ಇಲ್ಲಿಗೆ. ಅವ್ರು ಪಕ್ಕದ ಕೇರಳಕ್ಕೆ ಹೋಗ್ತಾರೆ, ತಮಿಳ್ನಾಡಿಗೆ ಹೋಗ್ತಾರೆ, ಅಥವಾ ವೆಸ್ಟ್ ಬೆಂಗಾಲಲ್ಲೆಲ್ಲ ತುಂಬ ಕಡೆಗಿದೆ, ಅಲ್ಲಿಗೆ ಹೋಗ್ತಾರೆ. ಫಾರ್ ದಟ್ ಮ್ಯಾಟರ್ ಇಂಡಿಯಾನೇ ಅವರು ಸ್ಕಿಪ್ ಮಾಡ್ಬೋದು. ಸೊ ಅವ್ರೇನು ಮಾಡ್ತಾರೆ, ಈಗ ನೆಕ್ಸ್ಟ್ ಜೂನ್ ಜುಲೈನಲ್ಲಿ ಬುಕ್ ಮಾಡಿರೋ ರೂಮ್ಸ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಆಲ್ರೆಡಿ. ಸೊ ಇನ್ನೂ 6 ತಿಂಗಳಿರುವಾಗಲೇ ಇವರು ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂದರೆ ಫಾರಿನರ್ಸು. ಜಸ್ಟ್ ಇಮ್ಯಾಜಿನ್, ಇನ್ನೂ 3 ತಿಂಗಳು ಮಾಡಲಿಲ್ಲ ಅಂದರೆ ಮುಂದೇನಾಗ್ಬೋದು ಅಂತ. ಈಗ ಆಮೇಲೆ ಈ ಫಾರಿನ್ ಕಂಟ್ರೀಸ್ ಎಲ್ಲ ಹೇಗಿರುತ್ತೆ ಅಂದರೆ, ದೇಶದಲ್ಲಿ ಯಾವುದೇ ಒಂದು ಸಣ್ಣ ಸಮಸ್ಯೆ ಆದರೂ ಕೂಡ ಅಲ್ಲಿಯ ಟೂರಿಸ್ಟ್ಗಳಿಗೆ ಒಂದು ಮಾರ್ಗಸೂಚಿ ಹೊರಡಿಸ್ಬಿಡ್ತಾರೆ, ಹೋಗೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಂತ. ನಾವು ನೋಡಿದ್ದೀವಿ, ಅದು ಉದಾಹರಣೆಗೆ ಲಾಸ್ಟ್ ಅದೊಂದು ಸ್ಟೇಟಲ್ಲಿ ಯಾರೋ ಒಬ್ಬ ವಿದೇಶಿ ಮಹಿಳೆ ಮೇಲೆ ಆಟೋ ಡ್ರೈವರ್ ಏನೋ ಮಾಡ್ದ ಅಂತೇಳಿ ಅಲ್ಲಿ ಇಂಡಿಯಾ ನಾಟ್ ಸೇಫ್ ಅಂತ ಆಯಿತು. ಸ್ಪೇನ್ ಮಾರ್ಗಸೂಚಿನೇ ಹೊರಡಿಸ್ಬಿಡ್ತು. ಹಾಗೆ ಕರ್ನಾಟಕದ ಮಟ್ಟಿಗೆ ಆಯಿತು ಅಂದರೆ ಆಮೇಲೆ ನೀವು ಈ ಕಲ್ಚರ್ನ ಮತ್ತೆ ಕರ್ನಾಟಕದ ಕಲ್ಚರ್ನ ಬಿಲ್ಡ್ ಮಾಡೋದಕ್ಕೆ ಮತ್ತೆ ನೀವು ಒಂದು 30 ವರ್ಷ ಸಮಸ್ಯೆ ಇದೆ. ಅಂದರೆ ಇನ್ನು 10-15 ವರ್ಷ ಅಂತೂ ನೀವು ಶ್ರಮ ಪಡಲೇಬೇಕು. ಸೊ ಈ ವಿಷಯದಲ್ಲಿ, ಇನ್ನೊಂದು ಆರ್ಥಿಕ ವಿಷಯದಲ್ಲಿ ನೋಡಿದ್ರೆ, ನೀವು ಮೊದಲೇ ಹೇಳ್ದಂಗೆ, ನಾನು ಏನೆಲ್ಲ ಕೂಡ ಬರೀ ಸಫಾರಿಯಿಂದನೇ ಸರ್ಕಾರಕ್ಕೆ ದಿನಕ್ಕೆ 25 ಲಕ್ಷ ಅಂದರೆ ವರ್ಷಕ್ಕೆ ಎಷ್ಟಾಯಿತು ಅಂತ ನಾವು ಅದನ್ನ ಇಮ್ಯಾಜಿನ್ 125-150 ಕೋಟಿ ಬರೀ ಸಫಾರಿಯಿಂದ ಬರ್ತಾ ಇದೆ. ಅಲ್ಲಿ ರೂಮ್ಸ್ ಬೇರೆ, ಹೌದು, ಆಮೇಲೆ ಟ್ರಾವೆಲಿಂಗ್ಗೆ ಇದು ಬೇರೆ, ಫ್ಲೈಟ್ ಟಿಕೆಟ್ಸ್ ಬೇರೆ, ಅವೆಲ್ಲ ಬೇರೆ. ಆಮೇಲೆ ಇದರಿಂದ ನೇರವಾಗಿ ಟ್ಯಾಕ್ಸ್ ಗೌರ್ಮೆಂಟಿಗೆ ಹೋಗ್ತಾ ಇದೆ. ಸೊ ಈ ಇದರಲ್ಲೂ ಕೂಡ ಆರ್ಥಿಕವಾಗಿ ತುಂಬ ಹೊಡ್ತಾ ಬೀಳುತ್ತೆ. ಓಕೆ, ಇದು ಬಿಟ್ಟು ಅಲ್ಲಿ ಒಂದಷ್ಟು ಉದ್ಯೋಗಗಳು, ಅಂದರೆ ಇದನ್ನೇ ನಂಬಿಕೊಂಡಿರೋ ಉದ್ಯೋಗಗಳಿದ್ದಾರೆ. ಡ್ರೈವರ್ಸ್ ಇರ್ಬೋದು, ಗೈಡ್ಸ್ ಇರ್ಬೋದು, ಅಥವಾ ಒಂದಷ್ಟು ಫುಡ್ ಸಪ್ಲೈ, ಅದು ಈ ಥರದ್ದು ಒಂದಷ್ಟು, ಅಥವಾ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋರು, ಅಥವಾ ಬೆಲ್ಟಲ್ಲಿ ಒಂದಷ್ಟು ಟ್ರಾವೆಲ್ ಮಾಡಿಸೋರು, ಟೂರ್ ಮಾಡಿಸೋರು ಅಂತ ಹೇಳಿದ್ದಾರೆ. ಅವರೆಲ್ಲರ ಉದ್ಯೋಗಕ್ಕೆ ಒಂದಷ್ಟು
ಸಂಚಕಾರ ಬಂದಿದೆ ಅನ್ನೋದು ಒಂದು ಸುದ್ದಿ ಇದೆ. ನಿಮ್ಮ ಈ ಪ್ರಶ್ನೆಗೆ ಒಂದು ಉದಾಹರಣೆ ಅಂದರೆ ಸಫಾರಿ ಡ್ರೈವರ್ ಒಬ್ಬರು ಇದ್ದಾರೆ. ಅವ್ರಿಗೆ ಸಫಾರಿ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 20 ವರ್ಷದಿಂದ ಆ ವ್ಯಕ್ತಿ ಇದೇ ಕೆಲಸ ಮಾಡ್ಕೊಂಬಂದಿದ್ದಾನೆ. ಲಾಸ್ಟ್ 3 ತಿಂಗಳಿಂದ ಅವ್ನಿಗೆ ಕೆಲಸ ಇಲ್ಲ ಅಂತೇಳಿ ಆಬ್ವಿಯಸ್ಲಿ ಕಾಂಟ್ರಾಕ್ಟ್ ಬೇಸಿಸ್ ವರ್ಕರ್ಸು ಅವ್ರನ್ನ ಕೆಲಸದಿಂದ ತೆಗ್ದಿದ್ದಾರೆ. ಅವನೀಗ ಡಿಪ್ರೆಷನಿಗೆ ಹೋಗಿದ್ದಾನೆ. ಸೊ ಅವನು ಅಂದರೆ ನನ್ನ ಕುಟುಂಬ ಹೇಗೆ ನಡೆಸೋದು ಅನ್ನೋ ಪರಿಸ್ಥಿತಿಗೆ ಆ ವ್ಯಕ್ತಿ ಬಂದಿದ್ದಾನೆ. ಇನ್ನೊಬ್ರು ಯಾರಿಗಾನೋ ಈ ಡಿಪ್ರೆಷನಿಂದನೇ ಅವರಿಗೆ ಸ್ಟ್ರೋಕ್ಸ್ ಎಲ್ಲ ಆಗ್ಬಿಟ್ಟಿದೆ. ಸೊ ನೀವು ಒಂದು ಕುಟುಂಬ ಅಂದರೆ ನೀವು ತೆಗೆದುಕೊಂಡಿರೋ ಒಂದು ಅವೈಜ್ಞಾನಿಕ ತೀರ್ಮಾನ ಹೋಲ್ ಒಂದು ಕಲ್ಚರಿಗೆ ಹೊಡೆತ ಬೀಳ್ತಾ ಇದೆ. ಒಂದು ಕುಟುಂಬಗಳು ಅಂದರೆ ಬಡ ಕುಟುಂಬಗಳೇ 2-3 ಸಾವಿರ ಕುಟುಂಬ ಅಂದರೆ ಚಿಕ್ಕದ ಪ್ರಮಾಣ ಅಲ್ಲ ಅದು. ಆ ಕುಟುಂಬಗಳು ಬೀದಿಗೆ ಬರೋ ಪರಿಸ್ಥಿತಿ ಬಂದು ನಿಂತಿದೆ ಇತ್ತು. ಕರೆಕ್ಟ್. ಇದನ್ನು ಈಗಲಾದ್ರೂ ಅಟ್ಲೀಸ್ಟ್ ಇಂದಾದ್ರೂ ಸರಿ ಮಾಡ್ಕೊಂಡ್ರೆ ಮುಂದಿನ ದಿನದಲ್ಲಿ ಸರಿ ಹೋಗುತ್ತೆ. ಇಲ್ಲಾಂದರೆ ನೀವು ಆ ಕಲ್ಚರ್ನ ಯಾವ ರೀತಿ ಬಿಲ್ಡ್ ಮಾಡ್ತಾರೆ. ಆಮೇಲೆ ನಮ್ಮಲ್ಲಿ ಪ್ರವಾಸೋದ್ಯಮಕ್ಕೆ ನಾವು ಕೊಡ್ತಿರೋ ಒತ್ತು ಎಷ್ಟಿದೆ ಅಂತ ನಮಗೆ ಗೊತ್ತಿದೆ. ಸೊ ಈ ಕಲ್ಚರ್ನ ಹೆಂಗೆ ಡೆವಲಪ್ ಮಾಡ್ತಾರೆ, ರೀಬಿಲ್ಡ್ ಹೆಂಗೆ ಮಾಡೋಕ್ಕಾಗತ್ತೆ. ಆಮೇಲೆ ನಮಗೆ ದೊಡ್ಡ ದೊಡ್ಡ ಈ ಮಹೀಂದ್ರ ಇರ್ಬೋದು ಅಥವಾ ತಾಜ್ ಈ ಥರದವ್ರಿಗೆ ಇದೇನು ತುಂಬ ಮ್ಯಾಟರ್ ಆಗದೆ ಇರ್ಬೋದು. ಬಟ್ ಸಣ್ಣ ಪುಟ್ಟ ರೆಸಾರ್ಟ್ಸು ಯಾರೊಬ್ಬ ರೆಸಾರ್ಟ್ ಮಾರ್ಲಿಕ್ಕರೆ ಕೇಳ್ತಾ ಇದ್ದೇನು ಅಂದರೆ, ಈಗ ನಾವು ಯಾವುದೋ ಒಂದು ಕೈಗಾರಿಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಕರ್ನಾಟಕದಲ್ಲಿ ಸರ್ಕಾರ ಅವ್ರಿಗೆ ಭೂಮಿ ಕೊಡುತ್ತೆ, 30-40 ವರ್ಷ ಟ್ಯಾಕ್ಸ್ ಫ್ರೀ ಮಾಡುತ್ತೆ. ಆದರೆ ಯಾವುದೇ ಒಬ್ಬೊಂದು ರೆಸಾರ್ಟ್ ಓಪನ್ ಮಾಡ್ತೀವಿ ಅಂತ ವ್ಯಕ್ತಿ ಹೋದರೆ ಅವನಿಗೆ ಭೂಮಿನೂ ಕೊಡಲ್ಲ, ಟ್ಯಾಕ್ಸು ಕೊಡಲ್ಲ, ಟ್ಯಾಕ್ಸ್ ಫ್ರೀ ಮಾಡಲ್ಲ. ಅವನೇ ದುಡ್ಡು ಹಾಕಬೇಕು, ಮನೆ ಮಠ ಮಾರಿ ತಂದು ದುಡ್ಡು ಹಾಕಿರ್ತಾನೆ. ನೀವು 6 ತಿಂಗಳಗಟ್ಟಲೆ ನಿಮ್ಮಲ್ಲಿ ರೆವಿನ್ಯೂನೇ ಜನ್ರೇಟ್ ಆಗಲಿಲ್ಲ ಅಂದರೆ ಅವನು ಎಂಪ್ಲಾಯೀಸ್ ನೋಡ್ಕೊಳ್ಳೇಬೇಕು. ಬಟ್ ಜೊತೆಗೆ ಅವನೇ ಬೀದಿಗೆ ಬರ್ತಾನಲ್ವ, ಅವನು ಏನಕ್ಕೆ ನಷ್ಟದಲ್ಲಿ ಏನಕ್ಕೆ ಬಿಸ್ನೆಸ್ ಮಾಡ್ತಾನೆ. ಕರೆಕ್ಟ್ ಅಲ್ಲ, ಅದೇ ನೀವು ಹೇಳ್ತಾ ಇರೋದು. ಈಗ ಒಂದು 100 ರೆಸಾರ್ಟು ಹೋಮ್ ಸ್ಟೇ ಇದೆ ಅಂದರೆ ನಾವು ಮಾಲೀಕರ ಮಟ್ಟದಲ್ಲಿ ನೋಡಿದರೆ ಓಕೆ, ಅವರೇನೋ ಸ್ವಲ್ಪ ಸ್ಥಿತಿವಂತರು ಅನ್ಕೊಬೋದು. ಬಟ್ ಆ ರೆಸಾರ್ಟ್ಗಳಲ್ಲಿ ಕೆಲಸ ಮಾಡೋರು ಒಂದಷ್ಟು ಕೂಲಿ ಕಾರ್ಮಿಕರು ಇರ್ತಾರೆ, ಅಥವಾ ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟಿಂದ ಹಿಡಿದು ಸಾಕಷ್ಟು ಸಿಬ್ಬಂದಿ ಇರ್ತಾರೆ. ಅವರನ್ನು ಇವರು ರೆಸಾರ್ಟ್ಗಳ ಸಫಾರಿ ಇಲ್ಲದೆ ಸಾಕೋದಕ್ಕೂ ಆಗೋದಿಲ್ಲ. ಹೌದು, ಅನಿವಾರ್ಯವಾಗಿ ಅವರೆಲ್ಲ ನಿರುದ್ಯೋಗಿಗಳಾಗ್ತಾರೆ. ಹಾಗಂತ ಅವ್ರಿಗೆ ಬೇರೆ ಕೆಲಸಗಳು ಗೊತ್ತಿರಲ್ಲ, ಯಾಕಂದರೆ ಆ ಒಂದು ಕೆಲಸಕ್ಕೆ ಸೀಮಿತರಾಗಿರ್ತಾರೆ. ಸೊ ಇದರಿಂದ ಟೋಟಲ್ ಆಗಿ ಒಂದು ದೊಡ್ಡ ಬಿಗ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ನಿರುದ್ಯೋಗ ಸಮಸ್ಯೆ ಕೂಡ ಇದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ಖಂಡಿತ ಆಗುತ್ತೆ. ಈಗ ಇವರಿಗೆ ಅಂದರೆ ಈ ಹಂತದಲ್ಲಿ ಇವ್ರಿಗೆ ಕಾಣಿಸ್ತಾ ಇರೋದು, ಯಾಕಂದರೆ ರೆಸಾರ್ಟ್ ಮಾಲೀಕರೆಲ್ಲರೂ ಕೋಟ್ಯಾಂತರ ರೂಪಾಯಿ ಹಾಕಿರೋದಕ್ಕೆ 1 ತಿಂಗಳು 2 ತಿಂಗಳು ಸಸ್ಟೈನ್ ಮಾಡ್ಕೊತಾರೆ. ಬಟ್ ನಿಮಗೆ ಇದೇ ಕಂಟಿನ್ಯೂಸ್ ಆಯಿತು ಅಂದರೆ ನೀವು ರೆಸಾರ್ಟ್ ಮಾಲೀಕರನ್ನು ಪ್ರಶ್ನೆ ಮಾಡೋದಕ್ಕಾಗಲ್ಲ. ಅವರಿಗೆ ಲಾಭ ಇಲ್ಲ ಅಂದಮೇಲೆ ಅವ್ರೇನಕ್ಕೆ ನಷ್ಟದಲ್ಲಿ ಬಿಸ್ನೆಸ್ ಮಾಡ್ತಾರೆ. ಈಗ ಸಫಾರಿ ನಿರ್ಬಂಧ ಆಗಿರೋದಕ್ಕೆ ನಂಗೆ ರೆಸಾರ್ಟ್ ಲಾಸ್ ಆಗ್ತಾ ಇದೆ. ಅದೇ ನಾನು ಬೇರೆ ಕಡೆಗೆ ಹೋಗ್ತೀನಿ, ಟೆಂಪಲ್ ಟೂರಿಸಮ್ ಹತ್ರ ಹೋಗ್ತೀನಿ, ಅಲ್ಲಿ ನಿಮಗೆ ಈ ಸಮಸ್ಯೆ ಬರೋದೇ ಇಲ್ವಲ್ಲ, ಸಂಘರ್ಷ ಬರೋದೇ ಇಲ್ಲ. ಆಮೇಲೆ ಈ ವಿಷಯ ಒಂದೇನಂದರೆ ರೆಸಾರ್ಟ್ ಮಾಲೀಕರ ದೃಷ್ಟಿಯಿಂದ ಅಥವಾ ಟೂರಿಸಮು ಮತ್ತು ಅರಣ್ಯ ಇದಕ್ಕೂ ಏನು ಒಂದು ಕನೆಕ್ಟ್ ಏನು ಅಂದರೆ, ನಿಮಗೆ ಯಾವುದೇ ಒಬ್ಬ ಬಿಸ್ನೆಸ್ ಮಾಡಬೇಕಂದ್ರೆ ಅವ್ನು ಮಾಡೋದೇನಕ್ಕೆ ಲಾಭಕ್ಕೆ ಮಾಡ್ತಾನೆ. ಅರಣ್ಯದಿಂದ ಅಥವಾ ವನ್ಯಜೀವಿಗಳಿಂದ ಲಾಭ ಅಂತ ಯಾರಿಗನ್ನ ಇದ್ದರೆ ಅದು ಟೂರಿಸಮಿಗೆ ಮಾತ್ರ. ಕರೆಕ್ಟ್. ನೀವು ಟಿಂಬರ್ ಬಿಸ್ನೆಸ್ ಅವರಿಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಅಥವಾ ಬೇರೆ ಬೇರೆ ಯಾವ ವ್ಯವಹಾರದವರಿಗೂ ಕೂಡ ಇದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಟೂರಿಸಮ್ ಅವರಿಗೆ ಇರುತ್ತೆ, ಏನಕ್ಕೆ ರೆಸಾರ್ಟ್ ಮಾಲೀಕರಿಗೆ ಇರುತ್ತೆ, ಏನಕ್ಕೆ ಅಂದರೆ ಅಲ್ಲಿ ಪ್ರಾಣಿಗಳು ಜಾಸ್ತಿ ಸೈಟ್ ಆದಷ್ಟು ಜನ ಬರೋರು ಜಾಸ್ತಿ ಆಗ್ತಾರೆ, ಅಥವಾ ಅಲ್ಲಿ ದಟ್ಟ ಕಾಡು ಹೆಚ್ಚಾದಷ್ಟು ಇವರಿಗೆ ಆಬ್ವಿಯಸ್ಲಿ ಲಾಭ ಬರುತ್ತೆ ಅಂತ. ಸೊ ಈ ವಿಷಯದಲ್ಲಿ ನೀವು ಕಾಡನ್ನ ಉಳಿಸ್ಬೇಕು ಅಂದರೆ ಫಸ್ಟ್ ನೀವು ಟೂರಿಸಮ್ನ ಪ್ರಮೋಟ್ ಮಾಡಬೇಕು. ಅಲ್ಲಿ ಟೂರಿಸಮ್ ಪ್ರಮೋಟ್ ಎಷ್ಟಾಗುತ್ತೋ ಆಗ ಬಿಗ್ ಪ್ಲೇಯರ್ಸ್ ಬರ್ತಾರೆ. ಬಿಗ್ ಪ್ಲೇಯರ್ಸ್ ಬಂದವರು ಅವರೇ ಬೇಕಿದ್ರೆ ಒಂದಿಷ್ಟು ಅವರು CSR ಫಂಡ್ಸು ಅದನ್ನು ಅರಣ್ಯದ ಸೇಫ್ ಗಾರ್ಡ್ ಮಾಡೋದಕ್ಕೆ, ಅಥವಾ ಅರಣ್ಯವನ್ನು ಇನ್ನು ಯಾವ ರೀತಿ ನಾವು ಅಭಿವೃದ್ಧಿ ಅಂದರೆ ಒಳಗಡೆಗಲ್ಲ, ಔಟ್ಸೈಡ್ ಮೂಲಸೌಕರ್ಯ ಇರ್ಬೋದು, ಅದನ್ನು ಕಲ್ಪಿಸೋದಕ್ಕೆ ಏನು ಮಾಡೋದು ಅವರೇ ಹೆಲ್ಪ್ ಮಾಡ್ತಾರೆ. ನೀವು ಟೂರಿಸಮ್ನ ಕಿಲ್ ಮಾಡಿಬಿಟ್ರೆ ಅಲ್ಲಿಗೆ ನಿಮಗೆ ಅರಣ್ಯ ಇದು ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಏನಾಗುತ್ತೆ, ನೀವು ಹೇಳ್ದಂಗೆ ಅಲ್ಲಿ ಒಂದು 10,000 ಜನ ನಿರುದ್ಯೋಗಿಗಳಾದರೆ ಅವಾಗ ಅವ್ರೇನು ಮಾಡ್ತಾರೆ, ಆಬ್ವಿಯಸ್ಲಿ ಕಾಡಿನ ಒಳಗಡೆಗೆ ಏನು ಸಿಗುತ್ತೆ ಅಂತ ನೋಡೋಕೆ ಶುರು ಮಾಡ್ತಾರೆ. ಅವ ನಿಮಗೆ ಈ ಮತ್ತೆ ಮರ ಕಳ್ತನ ಅಥವಾ ಬೇಟೆ ಇವು ಮತ್ತೆ ಈ ಸಮಸ್ಯೆಗಳು ಶುರುವಾಗ್ತವೆ. ಇವೆಲ್ಲ ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸ್. ಇದನ್ನ ನಾವು ಅರ್ಥ ಮಾಡ್ಕೊಳ್ದೇನೆ ಸುಮ್ಮನೆ 50 ಕಿಲೋಮೀಟರ್ ದೂರದಲ್ಲೆಲ್ಲೋ ಹುಲಿ ದಾಳಿ ಮಾಡ್ತು ಅಂತೇಳಿ ನಾವು ಇಲ್ಲಿ ಸಫಾರಿ ಬಂದ್ ಮಾಡ್ತಿದ್ವಿ. ಆಮೇಲೆ ಆ ಹುಲಿ ದಾಳಿ ಆಗಿದ್ದಾದ್ರು ಏನಕ್ಕೆ, ಒಬ್ಬನೇನೋ ಕಲ್ಲು ಹೊಡೆದ ಮರಿಗೆ, ಅದಕ್ಕೋಸ್ಕರ ದಾಳಿ ಮಾಡಿರೋದು. ನಾವು ವನ್ಯಜೀವಿ ಆ ಪ್ರದೇಶದಲ್ಲಿ ನಾವಿದ್ದೀವಿ, ಸಾಮರಸ್ಯವಾಗಿ ಏನು ಮಾಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಹೊರತಾಗಿ ಈ ಥರ ಅನ್ಸೈಂಟಿಫಿಕ್ ಆಗಿ ರದ್ದು ಮಾಡಿ ಇಲ್ಲ ನಾನು ಮಾಡಿದ್ದೇ ಸರಿ ಅಂತಲ್ಲ ಹಠ ಮುಂದುವರ್ಸೋದಿದೆ ಅಲ್ವಾ, ಅದು ತಪ್ಪು ಅಂತ. ಈಗ ಸಫಾರಿ ನಿರ್ಬಂಧನ ತೆರವುಗೊಳಿಸೋದಕ್ಕೆ ಒಂದಷ್ಟು ಮೀಟಿಂಗ್ಗಳಾಗಿರುತ್ತೆ. ಯಾರನ್ನ ಒಳಗೊಂಡು ಮೀಟಿಂಗ್ ನಡೆಸಿದ್ದಾರೆ ಇವರು? ಐ ಮೀನ್ ವೈಲ್ಡ್ ಲೈಫ್ ಸ್ಪೆಷಲಿಸ್ಟ್ಸು ಲೈಕ್ ಉಲ್ಲಾಸ್ ಕಾರಂತ್ ಇರ್ಬೋದು, ಈ ಥರದ್ದು ಸಾಕಷ್ಟು ಜನರಿದ್ದಾರೆ ನಮ್ಮಲ್ಲಿ.
ಅಂಥವ್ರನ್ನೆಲ್ಲ ಒಂದಷ್ಟು ಇನ್ಪುಟ್ಸ್ ತೊಗೊಂಡು ಏನಾದ್ರು ಪ್ರಯತ್ನ ನಡೆಸಿದ್ರೆ ಇಷ್ಟರೊಳಗೆ ಬಹುಶಃ ಅವರಿಗೆ ವಾಸ್ತವತೆ ಅರಿವು ಆಗಿರ್ತಿತ್ತೋ ಏನೋ. ಅಂದರೆ ಟೂರಿಸಂ ಇಂಡಸ್ಟ್ರಿಯವರು, ರೆಸಾರ್ಟ್ ಮಾಲೀಕರು, ಹೋಮ್ ಸ್ಟೇ ಅವರು, ಟ್ರಾವೆಲ್ ಇಂಡಸ್ಟ್ರಿಯವರು, ಲೈಕ್ ಇಲ್ಲ ಅಲ್ಲಿಗೆ ಹೋಗೋಷ್ಟು ಸಾಕಷ್ಟು ಟ್ರಾವೆಲ್ ಇವರು ಇರ್ತಾರೆ, ಏಜೆಂಟ್ಸ್, ಅವರಿಗೂ ಕೂಡ ಎಫೆಕ್ಟ್ ಆಗಿದೆ ಇದು. ಸೊ ಅಂಥವ್ರನ್ನೆಲ್ಲ ಒಳಗೊಂಡಿದ್ದಾರ ಮೀಟಿಂಗಲ್ಲಿ, ಅಥವಾ ಇವರು ಓನ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತೇಳಿ ಓನ್ಲಿ ಅವ್ರು ಮಾತ್ರ ಮಾತಾಡ್ತಾ ಇದ್ದಾರೆ ಇದು, ಅದಕ್ಕೋಸ್ಕರ ಬಗೆಹರಿತಾ ಇಲ್ವಾ ಇದು ಅಂತ. ಇನ್ನೊಂದು ಅನ್ಫಾರ್ಚುನೇಟ್ ಥಿಂಗ್ ಏನು ಅಂದರೆ, ಸಫಾರಿ ನಿರ್ಬಂಧ ಮಾಡುವಾಗ್ಲೂ ಆ ಗೇಮಲ್ಲಿ ಯಾರು ಇರ್ತಾರೆ, ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ಟೂರಿಸ್ಟು ಟ್ಯಾಕ್ಸಿ ಅಸೋಸಿಯೇಷನ್ಸ್ ಇರ್ಬೋದು, ರೆಸಾರ್ಟ್ ಮಾಲೀಕರು ಇರ್ಬೋದು, ಅಥವಾ ವನ್ಯಜೀವಿ ತಜ್ಞರು ತುಂಬ ಜನ ಇದ್ದಾರೆ ನಮ್ಮಲ್ಲಿ. ಅವ್ರು ಯಾರನ್ನು ಕನ್ಸಲ್ಟ್ ಮಾಡಿಲ್ಲ. ಆಫೀಸರ್ಸು ಇಲ್ಲಿ ಕೂತ್ಕೊಂಡ್ರು, ಓಕೆ ಹುಲಿ ದಾಳಿ ಆಗ್ತದೆ, ಏನು ಮಾಡಬೇಕು, ಸದ್ಯದ ಅಲ್ಲಿಯ ಗ್ರಾಮಸ್ಥರ ವಿರೋಧನ ತಪ್ಪಿಸೋದಕ್ಕೆ ಏನು ಮಾಡಿದ್ರು, ಸಫಾರಿ ಬಂದ್ ಮಾಡಿದ್ರು ಅಂತ. ಈಗ ವಾಪಸ್ ತೆಗೆಯುವಾಗಾದ್ರೂ ಕೂಡ ಓಕೆ ಇವತ್ತು ನಾವು ವಾಪಸ್ ತೆಗಿತಾ ಇದ್ವಿ, ಇದಕ್ಕೇನು ಮಾಡ್ಬೋದು ಅಥವಾ ಅದನ್ನ ಸೇಫ್ ಗಾರ್ಡ್ ಮಾಡೋದು ಹೇಗೆ, ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಸ್ಟೇಕ್ ಹೋಲ್ಡರ್ಸ್ ಜೊತೆಗೂ ಮೀಟಿಂಗ್ ಮಾಡ್ತಾ ಇಲ್ಲ. ಅರಣ್ಯ ಆಫೀಸಲ್ಲಿ IFS ಯಾರಿದ್ದಾರೆ ಅವ್ರು ಕೂತ್ಕೊಂತಾರೆ, ಮಾಡ್ತಾರೆ. ಆಮೇಲೆ ತುಂಬ ಜನ IFS ಆಫೀಸರ್ಸಿಗೆ ಬಂಡೀಪುರ ಮತ್ತು ನಾಗರಹೊಳೆಯ ಆ ಭೌಗೋಳಿಕ ಚಿತ್ರಣನೇ ಗೊತ್ತಿರಲ್ಲ. ಇದು ಕೂಡ ಇವತ್ತಿನ ಈ ಸಫಾರಿ ನಿರ್ಬಂಧಕ್ಕೆ ಕಾರಣನೂ ಇದು. ಅಂದರೆ ಪ್ರವಾಸೋದ್ಯಮ ಇಲಾಖೆ ಲೈಕ್ ಸಚಿವರೇ ಅವರೇ ಇನಿಷಿಯೇಟಿವ್ ತಗೊಂಡ್ರೆ ಸಫಾರಿ ನಿರ್ಬಂಧವನ್ನು ತೆರವು ಮಾಡಿಸ್ಬೋದು ಅನ್ಸುತ್ತಾ? ಆದರೆ ಅರಣ್ಯ ಇಲಾಖೆಯ ಪರ್ಮಿಷನ್ ಇದಕ್ಕೆ ಅಗತ್ಯ. ಓಕೆ. ಯಾಕಂದರೆ ನಾವು ಸಫಾರಿಗೆ ಹೋಗುವಾಗ ಒಂದು ರೇಡಿಯಸ್ ಮೀಟರ್ ಒಂದು 5-6 ಕಿಲೋಮೀಟರ್ ಒಳಗಡೆ ಹೋಗ್ತಾರೆ. ಅಲ್ಲಿ ಒಳಗಡೆ ಹೋದಾಗ ಅರಣ್ಯ ಇಲಾಖೆನೇ ಆ ಸಫಾರಿನ ಹ್ಯಾಂಡಲ್ ಮಾಡೋದು ಅರಣ್ಯ ಇಲಾಖೆ. ಸೊ ಅರಣ್ಯ ಇಲಾಖೆಯ ಅನುಮತಿ ಕಡ್ಡಾಯವಾಗಿರುತ್ತೆ. ಮುಖ್ಯಮಂತ್ರಿಗಳೇ ಹೇಳಿದ್ರು ಕೂಡ ಒಂದು ತಿಂಗಳು ದುಬ್ಬಿದ್ದಾರೆ ಅಂತಂದರೆ, ಇನ್ನು ಸೇಮ್ ಕ್ಯಾಬಿನೆಟ್ ರ್ಯಾಂಕ್ ಇರೋರು ಹೇಳಿದಾಗ ಅದು ಯಾವ ಮಟ್ಟಕ್ಕೆ ಪ್ರಭಾವ ಬೀರುತ್ತೆ ಅದು ಕೂಡ ಗೊತ್ತಿಲ್ಲ. ಆಮೇಲೆ ಸಚಿವರ ಹಂತದಲ್ಲಿ ಅದು ಯಾವ ರೀತಿ ಚರ್ಚೆ ಆಗಿದೆ, ಓಕೆ, ಅದು ಕೂಡ ಅದು ಇಟ್ಸ್ ಎ ಸ್ಟಿಲ್ ಕ್ವಶನ್ ಮಾರ್ಕ್. ಅಲ್ಲ, ಅಂದರೆ ಈ ಥರದ ನಿರ್ಬಂಧವೇ ಪರಿಹಾರ ಆಗಬಾರ್ದು ಅಂತೇಳಿ. ಕಾರಣ ಏನಂದರೆ, ಈಗ ಒಂದು ಮಳೆಗಾಲದ ಸಂದರ್ಭದಲ್ಲಿ ಯಾರೋ ಜಲಪಾತ ಹತ್ರ ಸೆಲ್ಫಿ ತಗೊಳಕ್ಕೆ ಹೋಗಿ ನೀರಲ್ಲಿ ಮುಳುಗೋದ ಅಂತೇಳಿ. ಸೊ ಆ ಪೀರಿಯಡಲ್ಲಿ ಏನು ಮಾಡಿದ್ರು, ಜಲಪಾತಗಳಿಗೆ ಹೋಗೋಂಗಿಲ್ಲ ಅಂತ ನಿರ್ಬಂಧ ಇರ್ಬಿಟ್ರು. ಈಗ ಸಫಾರಿ ವಿಷಯದಲ್ಲಿ ಈ ಥರ ಮಾಡಿದ್ರು. ಇನ್ಯಾರೋ ಒಬ್ಬ ಟ್ರೆಕ್ಕಿಂಗ್ ಹೋದಾಗ ಇನ್ನೇನೋ ಮಾಡ್ಕೊಂಡ ಅಂದರೆ ಟ್ರೆಕ್ಕಿಂಗ್ಗಳನ್ನ ನಿರ್ಬಂಧ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಇದು ಎಲ್ಲದಕ್ಕೂ ನಿರ್ಬಂಧನೇ ಪರಿಹಾರ, ಅಥವಾ 3 ತಿಂಗಳು ನಿಷೇಧ, 4 ತಿಂಗಳು ನಿಷೇಧ ಅಂತ ಮಾಡಿಬಿಟ್ರೆ ಪ್ರವಾಸೋದ್ಯಮಕ್ಕೆ ಎಂಥ ಏಟು ಬೀಳುತ್ತೆ ಅನ್ನೋದು ಇವರಿಗೆ ಅರಿವಿಗಿದೆಯಾ? ಇಲ್ಲ, ಪ್ರಾಬ್ಲಮ್ ಆಗ್ತಾ ಇರೋದು ಇವರಿಗೆ ಯಾರಿಗೂ ಕೂಡ ಬೇಸಿಕ್ ಗ್ರೌಂಡ್ ವರ್ಕ್ ಗೊತ್ತಿಲ್ಲ. ಪ್ರಾಬ್ಲಮ್ ಆಗ್ತಿರೋದು ನೀವು ಹೇಳಿದ್ರಿ ಅಲ್ವಾ, ಜಲಪಾತ ಬ್ಯಾನ್ ಮಾಡಿದ್ವಿ. ನೆಕ್ಸ್ಟ್ ಟ್ರೆಕ್ಕಿಂಗ್ ಕೂಡ ಈಗ ಆಲ್ರೆಡಿ ಒಂದು ಹಂತಕ್ಕೆ ನಾವು ಮಾಡಿದ್ದಾರೆ, ಟೋಕನ್ ಸಿಸ್ಟಮ್ ತಗೋಬೇಕು, ಆನ್ಲೈನ್ ಹೋಗಬೇಕು ಅಂತ ಮಾಡ್ತಾರೆ. ಆದರೆ ಯಾರಿಗೂ ಕೂಡ ಈ ಸಮಸ್ಯೆ ಆಗ್ತಿರೋದು ಏನಕ್ಕೆ ಅಂತ ಗೊತ್ತಿಲ್ಲ. ಈ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬನು ಜಲಪಾತದ ನೀರು ಬೀಳ್ತಿರೋ ಹತ್ರ ಸೆಲ್ಫಿ ತಗೊಂಡು ಬಿದ್ದರೆ ಅದು ಜಲಪಾತದ ತಪ್ಪಲ್ಲ, ಅದು ಆ ವ್ಯಕ್ತಿಯ ತಪ್ಪು. ಅಥವಾ ಸೇಫ್ಟಿ ಮೆಷರ್ಸ್ ಇಲ್ಲದೆ ಅಥವಾ ಅಲ್ಲಿ ಯಾರೋ ಒಬ್ಬ ಆಫೀಸರ್ಸ್ನ ಹಾಕಬೇಕು. ಇವ್ರ ಹತ್ರ ಹೋಮ್ ಗಾರ್ಡ್ಸ್ ಇರ್ತಾರೆ, ಹೋಮ್ ಗಾರ್ಡ್ಸ್ನ ಹಾಕಿದ್ರು ಸಾಕು. ನೀವು ಅದ್ಯಾವುದೂ ತಗೊಳ್ದಾನೆ ಅಲ್ಲಿ ಅನಾಹುತ ಆದಮೇಲೆ ನಾವು ಎಚ್ಚೆತ್ಕೊಂತೀವಿ ಅನ್ನೋದು ಕೂಡ ಇವತ್ತಿನ ಈ ಸಮಸ್ಯೆಗಳಿಗೆ ಕಾರಣ. ನೀವು ಹುಲಿ ಮನುಷ್ಯನ ಮೇಲೆ ಎಗರ್ತಾ ಇದೆ ಅಂದರೆ ಬೀಳ್ತಾ ಇದೆ ಅಂದಾಗ ಅದಕ್ಕೆ ಸಮಸ್ಯೆ ಏನು ಅಂತ ಗೊತ್ತಿದೆ ನಮಗೆ. ಮನುಷ್ಯ ಏನೋ ಅದಕ್ಕೆ ಪ್ರಚೋದನೆ ಮಾಡಿರ್ತಾನೆ, ಅದಕ್ಕೆ ಅಟ್ಯಾಕ್ ಮಾಡಿರುತ್ತೆ. ಸೊ ನೀವು ಮನುಷ್ಯ ಮತ್ತು ಹುಲಿ ನಡುವಿನ ಸಂಘರ್ಷನ ಕಡಿಮೆ ಮಾಡೋಕ್ಕೆ ಏನು ಮಾಡಿದ್ದೀರಾ? ಇವತ್ತು ಕೂಡ ನೀವು ಯಾವುದನ್ನ ಒಂದು ಚಿರತೆನ ಹಿಡಿಯೋದಕ್ಕೆ ಹೋದರೆ ನೀವು ಅಬ್ಸರ್ವ್ ಮಾಡಿರೋದು 150 ಜನ ಆ ಚಿರತೆಯ ಸುತ್ತ ಇರ್ತಾರೆ. ಅವಾಗ ನೀವು 150 ಜನ ಒಟ್ಟಿಗೆ ಕಾಡಲ್ಲಿರುವ ಪ್ರಾಣಿ ಅಂದರೆ ಒಂದೇ ಒಂದು ದಿವಸನೂ ನಾಡಿನ ಜೊತೆಗೆ ಇಲ್ದಿರೋ ಚಿರತೆ ಒಂದೇ ಸರಿ 150 ಜನ ಅಂದ್ರೆ ಅದಕ್ಕೆ ಜಿಂಕೆ ಅಂದ್ರೆ ಗೊತ್ತು, ಮನುಷ್ಯ ಅಂದ್ರೆ ಗೊತ್ತಿರಲ್ಲ. ಒಂದೇ ಸರಿ 150 ಜನ ಸುತ್ತ ನಿಂತರೆ ಆಬ್ವಿಯಸ್ಲಿ ಗಾಬರಿ ಬೀಳುತ್ತೆ, ಅಟ್ಯಾಕ್ ಮಾಡುತ್ತೆ. ಸೊ ಈ ವಿಷಯದಲ್ಲಿ ಇಂಥ ಟೈಮಲ್ಲಿ ನೀವೇನಕ್ಕೆ ಮನುಷ್ಯರು ಅಂದರೆ ಜನ ಅಲ್ಲಿ ಸುತ್ತುವರಿಯೋದನ್ನ ನಿರ್ಬಂಧ ಮಾಡಲ್ಲ, ಅದನ್ನ ಮಾಡಲ್ಲ. ಅದು ಚಿರತೆ ಅಟ್ಯಾಕ್ ಮಾಡಿದ್ಮೇಲೆ ಚಿರತೆನ ಒಂದೇನೋ ಅದಕ್ಕೆ ಒಂದು ಬೋನಿಗೆ ಹಾಕೋದು ಅಥವಾ ಒಂದು ಅದಕ್ಕೆ ಶೂಟೌಟ್ ಮಾಡ್ಬಿಡೋದು, ಈ ಥರ ಮಾಡ್ತಾ ಇದೀವಿ ನಾವು. ಆಮೇಲೆ ಹುಲಿಗಳನ್ನು ಕೂಡ ನೀವು ಈಗ ಮೊನ್ನೆ ಹೆಡಿಯಾಳ ಕೇಸ್ನ ನಾವು ಬೆಸ್ಟ್ ಎಕ್ಸಾಂಪಲ್ ತೊಗೊಂಡ್ರೆ, ಮನುಷ್ಯನ ಮೇಲೆ ಹುಲಿ ಅಟ್ಯಾಕ್ ಮಾಡ್ತು ಅಂತೇಳಿ ಸುದ್ದಿ ಆಯಿತು, ಅದನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ರೆ. ಕರೆಕ್ಟ್, ಅದು ಮನುಷ್ಯನ ಮೇಲೆ ನಿರಂತರವಾಗಿ ಒಂದು ಹುಲಿ ಅಟ್ಯಾಕ್ ಮಾಡ್ತಾ ಇದೆ ಅಂದರೆ ಅದನ್ನು ನೀವು ಎಲಿಮಿನೇಟ್ ಮಾಡೋದು ಒಂದು ಒಳ್ಳೆ ಪರ್ಟಿಕ್ಯುಲರ್ ಹುಲಿನ ಸರಿ. ಅದು ಮಾಡಲಿಲ್ಲ ಅಂದರೆ ಅದು ಪದೇ ಪದೇ ಆಗ್ತಾ ಇರುತ್ತೆ ಈ ಕ್ರೈಮು. ಬಟ್ ನೀವು ಮಾಡಿದ್ದೇನು, 17ರಿಂದ 18 ಹುಲಿನ ಎತ್ಕೊಂಡ್ರಿ, ಕ್ಯಾಪ್ಚರ್ ಮಾಡಿದ್ರಿ. 18 ಹುಲಿನ ಎಲ್ಲಿ ಬಿಟ್ರಿ ನೀವು ಗೊತ್ತಿಲ್ಲ. ಈ 18 ಹುಲಿಯಲ್ಲಿ ಮನುಷ್ಯನ ದಾಳಿ ಮಾಡಿದ ಹುಲಿ ಇತ್ತ ಅದು ಗೊತ್ತಿಲ್ಲ. ಈ 18 ಹುಲಿ ಹಿಡಿದ ಮೇಲೂ ಕೂಡ ಮನುಷ್ಯನ ಮೇಲೆ ಅಟ್ಯಾಕ್ ಆಯ್ತು ಒಂದು.
ಈ 18 ಹುಲಿನ ತಗೊಂಡೋಗಿ ನೀವು ಇನ್ನೊಂದು ಕಡೆಗೆಲ್ಲೋ ಬಿಡ್ತಾ ಇದ್ದೀರಾ. ಆ ನೇಚರು ಈ ಹುಲಿಗೆ ಅಡ್ಜಸ್ಟ್ ಆಗುತ್ತಾ ಅದನ್ನು ನೀವು ನೋಡಬೇಕು. ಅದನ್ನು ನೋಡ್ತಾ ಇಲ್ಲ. ಯಾಕಂದರೆ ಹುಲಿ ಆ ಟೆರಿಟರಿ ಬಿಟ್ಟು ಹೊರಗಡೆ ಹೋದ ತಕ್ಷಣ ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್ ಆದಾಗ ಅದು ಮುಂದೆ ಹೊರಗೆ ಬಂದೇ ಬರುತ್ತೆ, ಅಂದರೆ ಕಾಡಿಂದ ಹೊರಗೆ ಬಂದೇ ಬರುತ್ತೆ. ಅವಾಗ ಎದುರುಗಡೆ ಸಿಗೋದೆ ಅದು ಈಸಿ ಪ್ರೇ, ದನ ಸಿಗುತ್ತೆ, ದನನ ಅಟ್ಯಾಕ್ ಮಾಡುತ್ತೆ. ಅದು ಸಿಗಲಿಲ್ವ ಮನುಷ್ಯ ಸಿಗ್ತಾನೆ, ಅಟ್ಯಾಕ್ ಮಾಡುತ್ತೆ. ನೀವು ಈ ಅನ್ಸೈಂಟಿಫಿಕ್ ಆಗಿ ಕ್ಯಾಪ್ಚರಿಂಗ್ ಮಾಡೋದು ಅಥವಾ ಅನ್ಸೈಂಟಿಫಿಕ್ ಆಗಿ ಶಿಫ್ಟಿಂಗ್ ಮಾಡೋದು ಅದನ್ನು ಮಾಡೋದು ಬಿಡಬೇಕು ಫಸ್ಟು. ಯಾಕಂದರೆ ನಿಮಗೆ ಹುಲಿಗಳಲ್ಲಿ ಈ ಝೂನಲ್ಲಿರೋ ಹುಲಿಗೂ, ಸಫಾರಿಲಿರೋ ಹುಲಿಗೂ, ಆಮೇಲೆ ಕಾಡಲ್ಲಿ ವಾಸಿಸೋ ಹುಲಿಗೂ ಡಿಫ್ರೆನ್ಸಸ್ ಇರುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೋಕಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಿರೋ ಥರ ಇವರು ಅದನ್ನ ಹಿಡಿಬೇಕೆ ಹೊರತು ಸುಮ್ಮನೆ ಇಲ್ಲ ಒಂದು ಹುಲಿ ಹಿಡಿಬೇಕು, ಓಕೆ ಮನುಷ್ಯನ ದಾಳಿ ಮಾಡ್ತು ಹುಲಿ ಹಿಡಿಬೇಕು, ಒಂದು ಬೋನಿಗೆ ಹಾಕು ತಗೊಂಡೋಗಿ ಇನ್ನೊಂದು ಕಡೆಗೆಲ್ಲ ಬಿಡು. ಹಂಗೆ ಮಾಡೋದ್ರಿಂದ ಅದು ಇನ್ನೊಂದು ಆಗುತ್ತೆ ಗಲಾಟೆ. ಕೆಲವು ವರ್ಷದ ಹಿಂದೆ ನೀವು ಅವನಿ ಅಂತ ಒಂದು ಹುಲಿನ ಹಿಡಿದ್ರು, ತಗೊಂಡೋಗಿ ಭೀಮ್ಗಢ ಫಾರೆಸ್ಟಿಗೆ ಬಿಟ್ಟರು ಬೆಳಗಾವಿಲಿ. ಅದು ಕೊನೆಗೆ ಏನು ಮಾಡ್ತು, ತೊಗೊಂಬಂದು ಅಟ್ಯಾಕ್ ಮಾಡಿದ್ರೆ ಅದು ಊರಿಗೆ ಬಂತು, ದನ ಅದು ಹೊಟ್ಟೆಗೆ ತಿಂತು. ಕೊನೆಗೆ ಒಂದು ದಿವಸ ಬಂದು ಗರ್ಭಿಣಿನ ಅಟ್ಯಾಕ್ ಮಾಡ್ತು, ಗರ್ಭಿಣಿ ಸತ್ತು. ಕೊನೆಗೆ ಏನು ಮಾಡಿದ್ರೆ ನೀವು ಎಲಿಮಿನೇಟ್ ಮಾಡಿದ್ರೆ ಆ ಹುಲಿನ. ಸೊ ಹಾಗೆ ನೀವು ಚೇಂಜ್ ಅದನ್ನ ಅದರ ಜೀವನ ಶೈಲಿ ಅರ್ಥ ಮಾಡ್ಕೊಳ್ದೆ ನೀವು ಅದನ್ನ ಹಿಡಿತೀರಾ ಅಂತಂದ್ರೆ, ಅಥವಾ ಅದನ್ನ ಎಲ್ಲೋ ಒಂದು ಕಡೆ ಇನ್ನೊಂದು ಕಡೆ ಬಿಡ್ತೀರಾ ಅಂದ್ರೆ, ಈ ಸಮಸ್ಯೆಗಳಿಗೆಲ್ಲ ಕಾರಣ ಟೋಟಲ್ ಅನ್ಸೈಂಟಿಫಿಕ್ ರೀಸನ್ಸ್. ಇವ್ರು ಅದನ್ನ ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ತಾನೆ ಇಲ್ಲ. ನಮ್ಮಲ್ಲೇನು ಇಲ್ಲ ಅಂತಲ್ಲ, ನೀವೇ ಹೇಳ್ದಂಗೆ ಉಲ್ಲಾಸ್ಕಾರ ಅಂತ ಇದ್ದಾರೆ ಅಂತ ಹಿರಿಯರು ತುಂಬಾ ಚೆನ್ನಾಗಿದೆ. ಅವ್ರ ಹತ್ರ ಒಂದು ಇನ್ಪುಟ್ಸ್ ತಗೋಬೋದಿತ್ತು ಹಿಡಿಯುವಾಗ. ಸೊ ಇದು ಒಟ್ಟಾರೆ ಸಮಸ್ಯೆಗಳಿಗೆ ಕಾರಣ. ಟೋಟಲ್ ಆಫೀಸರ್ಸ್ನ ಒಂದು ಅನ್ಸೈಂಟಿಫಿಕ್ ಅಥವಾ ಆ ತಾತ್ಕಾಲಿಕ ಆ ಕ್ಷಣಕ್ಕೆ ಏನು ಮಾಡ್ಬೇಕು ನಾವು, ಓಕೆ ಜನ ಹೊಡಿಯಕ್ಕೆ ಬರ್ತಾರ, ಒಂದು ಬೋನ್ ಇಟ್ಬಿಡೋದು. ಆಮೇಲೆ ಕೊನೆಗೆ ಪಾಪ ಸಾಯೋದೂ ಲೋಕಲ್ ಆಫೀಸರ್ಸೇ. ಜನ ಬರ್ತಾರೆ, ಅಟ್ಯಾಕ್ ಮಾಡ್ತಾರೆ, ಹೊಡಿತಾರೆ, ಇವನ್ನೆಲ್ಲ ನೋಡ್ತೀವಿ ನಾವು. ಆದರೂ ಕೂಡ ಸೈಂಟಿಫಿಕ್ ಒಂದು ಮೆಥಡ್ನ ಯಾಕೆ ಫಾಲೋ ಮಾಡಲ್ಲ? ಇನ್ನಾದ್ರೂ ಅಟ್ಲೀಸ್ಟ್ ಕರ್ನಾಟಕದಲ್ಲಿ, ಇದು ಈ ಸಮಸ್ಯೆ ಇರೋದು ಕರ್ನಾಟಕದಲ್ಲ, ದೇಶದಲ್ಲಿ ಎಲ್ಲ ಕಡೆಗೂ ಈ ಸಮಸ್ಯೆ ಇದೆ. ಕರ್ನಾಟಕ ಸರ್ಕಾರ ಈಗಲಾದರೂ ಕೂಡ ಅರಣ್ಯ ಇಲಾಖೆ ಒಂದು ಸೈಂಟಿಫಿಕ್ ಪ್ರೊಸೀಜರ್ಸ್, ಓಕೆ ಒಂದು ದಾಳಿ ಮಾಡ್ತು ಅಂದರೆ ಅದನ್ನು ತಡೆಯೋದಕ್ಕೆ ಏನು ಮಾಡ್ಬೋದು ಅಂತ ಒಂದು ಸೈಂಟಿಫಿಕ್ ಪ್ರೊಸೀಜರ್ಸ್, ಒಂದು ಗೈಡ್ಲೈನ್ಸ್ ಏನಕ್ಕೆ ಮಾಡಬಾರ್ದು, ಇನ್ನಾದರೂ ಯೋಚನೆ ಮಾಡಲಿ ಅಂತ. ಆದರೆ ನೀವು ಹೇಳೋಗೆ ಸಫಾರಿಗೆ ಹೋದಾಗ ಒಬ್ಬ ಪ್ರವಾಸಿ ಮೇಲೆ ಅಟ್ಯಾಕ್ ಆಗಿದ್ದರೆ ಹುಲಿಯಿಂದ ಸಫಾರಿ ಬ್ಯಾನ್ ಮಾಡೋದ್ರಲ್ಲಿ ಅಟ್ಲೀಸ್ಟ್ ಅರ್ಥ ಇರ್ತಿತ್ತು. ಹೌದು, ಇದು ಆ ಥರದ್ದಾಗೇ ಇಲ್ಲ. ಅಂದರೆ ಸಫಾರಿಯ ಹುಲಿ ಅಟ್ಯಾಕ್ ಮಾಡಿದೆಯೋ ಗ್ರಾಮಸ್ಥರ ಮೇಲೆ ಅಥವಾ ವೈಲ್ಡ್ ಟೈಗರ್ ಅಟ್ಯಾಕ್ ಮಾಡಿದೆಯೋ ಯಾವ ಸ್ಪಷ್ಟತೆಯೂ ಇಲ್ಲದೆ ಒಂದು ಹುಲಿಯಿಂದ ದಾಳಿಯಾಗಿದೆ ಅದಕ್ಕೆ ಸಫಾರಿ ಬ್ಯಾನ್ ಮಾಡೋಣ ಅನ್ನೋದು ಕಂಪ್ಲೀಟ್ಲಿ ಅನ್ಸೈಂಟಿಫಿಕ್ ಆ್ಯಂಡ್ ಇಲ್ಲಾಜಿಕಲ್ ನಿರ್ಧಾರ. ನಿಜ ಹೇಳಬೇಕು ಅಂದರೆ ಸಫಾರಿ ಹುಲಿ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯವಿಲ್ಲ. ಏನಕ್ಕೆ ಅಟ್ಯಾಕ್ ಆಗಿರೋದು ಸಫಾರಿಯಿಂದ 50 ಕಿಲೋಮೀಟರ್ ದೂರದಲ್ಲಿರೋ ಪ್ರದೇಶದಲ್ಲಿ. ಆ್ಯಂಡ್ ನಿಮಗೆ ಸಫಾರಿ ಹುಲಿ ಯಾವತ್ತೂ ಕೂಡ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದನ್ನು ನೋಡಿಲ್ಲ. ಏನಕ್ಕೆ ಅದು ಡೈಲಿ ಅದಕ್ಕೆ ಪರಿಚಯ ಆಗ್ಬಿಟ್ಟಿರುತ್ತೆ. ಅದನ್ನು ನಾವು ಹೋದ್ರೆ ನಮ್ಮನ್ನ ಮನುಷ್ಯರಾಗಿ ನೋಡಲ್ಲ, ಆ ವಾಹನ ನೋಡುತ್ತೆ. ವಾಹನ ಅದಕ್ಕೆ ಸೇಫು, ವಾಹನದಿಂದ ಯಾವತ್ತೂ ಅದಕ್ಕೆ ಸಮಸ್ಯೆ ಆಗಿಲ್ಲ ಅಂದ ತಕ್ಷಣ ನೋಡ್ತಾ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬಂಡೀಪುರದಲ್ಲೇ ನೋಡಿದ್ವಿ ಕೆಲವು ವರ್ಷದಿಂದ, ಅದು ಒಂದು 7-8 ವರ್ಷದಿಂದ ಹುಲಿ ಸತ್ತೋಯ್ತು, ಪ್ರಿನ್ಸ್ ಅಂತೇಳಿ. ಅದು ನಮ್ಮ ಎಲ್ಲ ಫೋಟೋಗ್ರಾಫರ್ಸಿಗೂ ಒಂಥರ ಪೋಸ್ ಕೊಡ್ತಾ ಇತ್ತು. ಏನಕ್ಕೆ ಕೊಡ್ತಾ ಇತ್ತು ಅದು? ಅದಕ್ಕೆ ಗೊತ್ತಿತ್ತು, ಓಕೆ ಇವರಿಂದ ನಂಗೆ ಹರ್ಟ್ ಇಲ್ಲ ಅಂತ, ಹಾರ್ಮ್ ಇಲ್ಲ. ಅದಕ್ಕೆ ನನಗೆ ಸೇಫ್ ಅಂತ ಅನಿಸಿದಾಗ ನಿಮಗೆ ಹಾರ್ಮ್ ಮಾಡಲ್ಲ. ಬಟ್ ನೀವು ಅದ್ರ ಮೇಲೆ ನೀವು ಸಫಾರಿಗೆ ಹೋದಾಗಲೂ ಇಳಿದು ಹೋಗಿ ಏನೋ ಮಾಡಿದ್ರೆ ಅವಾಗ ಅಟ್ಯಾಕ್ ಮಾಡುತ್ತೆ. ಇಲ್ಲಿ ತನಕ ಸಫಾರಿಲಿ ಏನಕ್ಕೆ ಅದಾಗಿಲ್ಲ ಅಂದರೆ, ಇವನ್ ಅರಣ್ಯ ಇಲಾಖೆ ನಡೆಸೋ ಸಫಾರಿ ವ್ಯಾನ್ಗಳು ಕೂಡ ತುಂಬ ಪ್ರೊಟೆಕ್ಟೆಡ್ ಆಗಿದೆ. ನಿಮಗೆ ಹುಲಿ ಬಂದು ಬಾಯ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆಲ್ಲ ಫೆನ್ಸಿಂಗ್ಸ್ ಮಾಡಿರ್ತಾರೆ. ಆಮೇಲೆ ಡ್ರೈವರ್ಸ್ ಎಲ್ಲ ವೆಲ್ ಟ್ರೈನ್ಡ್ ಇರ್ತಾರೆ. ಏನೋ ಒಂದು ಹುಲಿ ಅಟ್ಯಾಕ್ ಮಾಡ್ತಾ ಇದ್ರೆ ಅದಕ್ಕೆ ಗೊತ್ತಾಗ್ತಾರೆ, ಅಥವಾ ಅದೇನೋ ಅಗ್ರೆಸಿವ್ ಆಗಿದೆ ಅಂದರೆ ಆ ಸೇಫ್ ಡಿಸ್ಟೆನ್ಸ್ ಇಟ್ಕೊಂಡಿರ್ತಾರೆ ಅವರು. ಸೊ ವೈಲ್ಡ್ ಲೈಫ್ ಟೈಗರ್ ಬೇರೆ. ನೀವು ವೈಲ್ಡ್ ಲೈಫ್ಗೆ ನೀವು ಟ್ರೆಕ್ಕಿಂಗ್ ಹೋಗುವಾಗಾದರೆ ಅದು ಓಕೆ, ಬಟ್ ವೈಲ್ಡ್ ಲೈಫ್ ಟೈಗರಿಗೂ ಸಫಾರಿಗೂ ಟೈಗರ್ಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸಫಾರಿ ಟೈಗರ್ಸ್ ಯಾವತ್ತೂ ಕೂಡ ಹಂಗೆ ಬಂದು ಸಡನ್ ಅಟ್ಯಾಕ್ ಮಾಡಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಸೊ ಈಗ ಪರಿಹಾರ ಸಿಗ್ಬೋದು ಅನ್ಸುತ್ತಾ? ಈ ನಿರ್ಬಂಧ ತೆರವಾಗ್ಬೋದು ಅನ್ಸುತ್ತಾ ನಿಮಗೆ? ನನ್ನ ಪ್ರಕಾರ ಪರಿಹಾರ ಸಿಗಬಹುದಲ್ಲ, ಸಿಗಬೇಕು. ಯಾಕಂದರೆ ಒಂದು ಸಫಾರಿ ಉಳಿಬೇಕು, ನಮ್ಮ ಕಾಡು ಉಳಿಬೇಕು ಅಂದರೆ ಸಫಾರಿ ಉಳಿಬೇಕು, ಟೂರಿಸಮ್ ಉಳಿಬೇಕು. ಈ ಎಲ್ಲವಕ್ಕೂ ಇಂಟರ್ ಕನೆಕ್ಟೆಡ್ ಆಗಿರೋದು ಸಫಾರಿ ಒಂದೇ. ಸಫಾರಿ ಉಳಿದ್ರೆ ನಿಮಗೆ ಕಾಡು ಉಳಿಯುತ್ತೆ, ನಮ್ಮ ಕರ್ನಾಟಕದ ಟೂರಿಸಮ್ ಉಳಿಯುತ್ತೆ. ನಿಮಗೆ ಅರಣ್ಯ ಇಲಾಖೆಗೆ 30% ನಿಮಗೆ ಫಂಡ್ಸ್ ಹೋಗ್ತಾ ಇದೆ, ಫೌಂಡೇಶನ್ಗೆ ಹೋಗ್ತಾ ಇದೆ, ನೀವೇ ಅಭಿವೃದ್ಧಿ ಮಾಡ್ಬೋದು. ಈ ವಿಷಯದಲ್ಲಿ ಅರಣ್ಯ ಇಲಾಖೆಗಳು ತಮ್ಮ ಪ್ರತಿಷ್ಠೆಗಳನ್ನು ಬಿಟ್ಟು, ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, ಸಚಿವರಾಗಿರ್ಬೋದು, ಆ ಪ್ರತಿಷ್ಠೆನ ಬದಿಗಿಟ್ಟು
ಈ ವಿಷಯದಲ್ಲೊಂದು ಸಫಾರಿ ಪುನರಾರಂಭಿಸೋಕ್ಕೆ ಅವಕಾಶ ಕೊಡ್ಬೇಕು. ಆಮೇಲೆ ಅದನ್ನು ಕೂಡ ನಾವು ಒಂದು ವರ್ಷ ಬಿಟ್ಟು ಕೊಡ್ತೀವಿ ಅಂತಲ್ಲ, ಆ ಪೀಕ್ ಸೀಸನ್ ಯಾವಾಗಿರುತ್ತೋ ಅವಾಗಲೇ ಸ್ಟಾರ್ಟ್ ಮಾಡಿಸ್ಬೇಕು. ಆಲ್ರೆಡಿ 3 ತಿಂಗಳು ಹಾಳಾಗೋಗಿದೆ, ನೆಕ್ಸ್ಟ್ ಬೇಸಿಗೆ ರಜೆಗಳು ಬರ್ತಾ ಇದ್ದಾವೆ. ಈ ಟೈಮಲ್ಲಿ ಪ್ರವಾಸಕ್ಕೆ ಹೋಗೋರು ತುಂಬ ಜನ ಇರ್ತಾರೆ. ಸೊ ಅವ್ರಿಗೆ ಅನುಕೂಲವಾಗೋ ರೀತಿ ಆರಂಭಿಸ್ಬೇಕು ಅನ್ನೋದು ನಮ್ಮ ಆಗ್ರಹ. ಈಗ ಒಂದು ವಾರ ನೀವು ಆಲ್ರೆಡಿ ನಿರಂತರವಾಗಿ ಬರ್ಕೊಂಡು ಬಂದಿದ್ದೀರಾ. ಬೈ ಚಾನ್ಸ್ ಇಂದು ನಾಳೆ ಒಳಗೆ ಏನಾದ್ರು ಇದಕ್ಕೆ ಒಂದು ಪರಿಹಾರ ಸಿಗಲಿಲ್ಲ ಅಂದರೆ ನಿಮ್ಮ ಕಳಕಳಿ ಮುಂದುವರಿಯುತ್ತಾ? ಅಂದರೆ ಮುಂದುವರಿಸೋ ಪ್ರಯತ್ನದಲ್ಲಿ ಇಲ್ಲ, ನಾವು ಈ ಅಭಿಯಾನ ಆರಂಭಿಸುವಾಗಲೇ ನಾವು ಮಾಡಿದ್ದು ಶುರುವಾಗಲಿ ಸಫಾರಿ ಅಂತೇಳಿ. ನಮ್ಮ ವಿಶ್ವೇಶ್ವರ ಭಟ್ರು ಕೂಡ ಅದನ್ನ ಸ್ಟಾರ್ಟ್ ಮಾಡುವಾಗಲೇ ಹೇಳಿದ್ದು, ಸಫಾರಿ ಆರಂಭ ಆಗೋ ತನಕ ಈ ಅಭಿಯಾನ ನಿಲ್ಲೋದು ಬೇಡ ಅಂತ. ಯಾಕಂದರೆ ನಾವು ಪ್ರವಾಸಿಗರ ದೃಷ್ಟಿಯಿಂದ ನೋಡಬೇಕು, ರೆಸಾರ್ಟ್ ಮಾಲೀಕರ ದೃಷ್ಟಿಯಿಂದ ಎಲ್ಲ ಬೇರೆ ಬೇರೆ ಆ್ಯಂಗಲ್ಸ್ ಇದೆ. ಇದು ಒಂದು ಸಫಾರಿ ನಿರ್ಬಂಧದಿಂದ ಹಲವು ಆಯಾಮದಲ್ಲಿ ಸಮಸ್ಯೆ ಆಗ್ತಾ ಇದೆ. ನಮ್ಮ ವಿಶ್ವವಾಣಿ ಪತ್ರಿಕೆ ಸಫಾರಿ ಆರಂಭ ಆಗೋ ತನಕನೂ ಈ ಅಭಿಯಾನವನ್ನು ಮುಂದುವರಿಸುತ್ತೆ ಅನ್ನೋದಂತೂ ಸ್ಪಷ್ಟ. ವೀಕ್ಷಕರೇ, ನೋಡಿದ್ರಲ್ವಾ, ಸಫಾರಿ ನಿರ್ಬಂಧದ ಕುರಿತಾಗಿ ವಿಸ್ತಾರವಾಗಿ ಮಾತಾಡಿದ ರಂಜಿತ್ ಅವರಿಗೆ ಪ್ರವಾಸಿ ಪ್ರಪಂಚದ ಕಡೆಯಿಂದ ಧನ್ಯವಾದಗಳು. ಧನ್ಯವಾದ. ನಮ್ಮ ಪ್ರವಾಸಿ ಪ್ರಪಂಚದ ಕಾಳಜಿ ಕೂಡ ವಿಶ್ವವಾಣಿಯ ಕಾಳಜಿಯೇ. ಅಂದರೆ ವಿಶ್ವವಾಣಿ ಏನು ಕಳಕಳಿ ವ್ಯಕ್ತಪಡಿಸ್ತಾ ಇದೆಯೋ, ಪ್ರವಾಸಿ ಪ್ರಪಂಚ ಕೂಡ ಅದೇ ಕಳಕಳಿನ ವ್ಯಕ್ತಪಡಿಸ್ತಾ ಇದೆ. ಯಾಕಂದರೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಸಫಾರಿ ಅನ್ನೋದು ಒಂದು ಪ್ರಮುಖವಾದ ಎಂಟಿಟಿ. ಬೇರೆ ಎಲ್ಲ ಪ್ರವಾಸೋದ್ಯಮಗಳ ಪ್ರವಾಸಗಳು ಹೇಗೋ ಅದಕ್ಕಿಂತ ಹೆಚ್ಚು ಆಕರ್ಷಣೀಯ ಮತ್ತು ಹೆಚ್ಚು ಜನರನ್ನು ಸೆಳೆಯೋ ಪ್ರವಾಸ ಅಂದರೆ ಅದು ಸಫಾರಿ. ಸಫಾರಿ ನಿರ್ಬಂಧ ಮಾಡಿರೋದು ಈಗಾಗಲೇ ಬಹಳಷ್ಟು ಪ್ರವಾಸಿಗರನ್ನು ನಿರಾಶೆಯಲ್ಲಿ ಇಟ್ಟಿದೆ. ಅದೇ ರೀತಿ ರೆಸಾರ್ಟ್ ಮಾಲೀಕರಿಂದ, ಟ್ರಾವೆಲ್ ಏಜೆನ್ಸಿಗಳಿಂದ ಸಾಕಷ್ಟು ಪತ್ರಗಳು ಪ್ರವಾಸಿ ಪ್ರಪಂಚಕ್ಕೆ, ಸಾಕಷ್ಟು ಮೆಸೇಜ್ಗಳು ಬರ್ತಾ ಇದೆ, ಇದು ಯಾವತ್ತು ಸರಿ ಹೋಗ್ಬೋದು ಅಂತೇಳಿ. ಬಹುಶಃ ಮುಂದಿನ ವಾರಗಳಲ್ಲಿ ವಿಶ್ವವಾಣಿಯ ಕಳಕಳಿ ಇರ್ಬೋದು ಅಥವಾ ಈ ಕಾರ್ಯಕ್ರಮ ಇರ್ಬೋದು, ಇವೆಲ್ಲದರ ಪರಿಣಾಮವಾಗಿ ಹಾಗೂ ಒಂದಷ್ಟು ಚರ್ಚೆಗಳಿಂದ ರಂಜಿತ್ ಅವ್ರು ಹೇಳಿದಾಗೆ ಒಂದಷ್ಟು ಅಧಿಕಾರಿಗಳು ಹಾಗೂ ಸಚಿವರ ಇಗೋ ಸೈಡಿಗಿಟ್ಟು ಇದರ ಬಗ್ಗೆ ಹಿತಾಸಕ್ತಿಗಳನ್ನು ಪ್ರವಾಸೋದ್ಯಮದ ಹಿತಾಸಕ್ತಿಯನ್ನು ಗಮನಿಸಿದರೆ ಖಂಡಿತ ಇದಕ್ಕೆ ಪರಿಹಾರ ಸಿಗ್ಬೋದು ಅನಿಸುತ್ತೆ. ಕಾದು ನೋಡೋಣ. ಅಲ್ಲಿ ತನಕ ನಮ್ಮ ಪ್ರಯತ್ನಗಳು ಮುಂದುವರಿತಾ ಇರ್ತವೆ. ನಮಸ್ಕಾರ.